ದೇವಸ್ಥಾನದಲ್ಲಿ ನಿತ್ಯ ಪೂಜೆ, ವರ್ಷಕ್ಕೊಂದು ಬಾರಿ ಜಾತ್ರೆ ನಡೆಯೋದು ಕಾಮನ್. ಆದ್ರೆ ಉತ್ತರ ಕನ್ನಡದ ಕಾರವಾರದ ಈ ದೇಗುಲದಲ್ಲಿ ದೇವರ ದರ್ಶನ, ಪೂಜೆ ಪುನಸ್ಕಾರ, ಹರಕೆ ಏನಿದ್ರು ಆ 7 ದಿನದಲ್ಲಷ್ಟೇ ನಡೆಸಬೇಕು. ಅಷ್ಟೇ ಅಲ್ಲ, ಜಾತ್ರೆ ನಡೆಯೋದಿದ್ರು ಆ 7 ದಿನದಲ್ಲಷ್ಟೇ. ಅರೆ, ಹಾಗಿದ್ರೆ ವರ್ಷದಲ್ಲಿ 7 ದಿನ ಮಾತ್ರನ ಈ ದೇಗುಲ ಓಪನ್ ಅಂತ ಕೇಳ್ತೀರ? ಎಸ್, ಹಾಗಾದ್ರೆ ಉಳಿದ ದಿನಗಳಲ್ಲಿ ಹೇಗಿರುತ್ತೆ ಈ ದೇಗುಲ ಅನ್ನೋದಕ್ಕೆ ಈ ಸ್ಟೋರಿ ನೋಡಿ. ನಿಜ, ಕಾರವಾರದ ಹಣಕೋಣ ಗ್ರಾಮದ ಸಾಥೇರಿ ದೇವಿ ದೇವಾಲಯ ವರ್ಷಕ್ಕೆ 7 ದಿನದಲ್ಲಷ್ಟೇ ತೆರೆಯುತ್ತದೆ. ವರ್ಷದಲ್ಲಿ 358 ದಿನವೂ ಬಾಗಿಲು ಭದ್ರಪಡಿಸಿದ ಗರ್ಭಗುಡಿಯಲ್ಲೇ ಇರುವ ಶ್ರೀ ಸಾಥೇರಿ ದೇವಿಯ ಗರ್ಭಗುಡಿಯ ಬಾಗಿಲು ದೈವಿ ಚಮತ್ಕಾರ ಎನ್ನುವಂತೆ ವರ್ಷದಲ್ಲಿ ಒಮ್ಮೆ ಮಾತ್ರ ಭಾದ್ರಪದ ಶುದ್ಧ ಚೌತಿ ಮುಗಿದ 3ನೇ ದಿನ ತಾನಾಗಿಯೇ ತೆರೆದುಕೊಳ್ಳುತ್ತದೆ ಎಂಬುದು ಇಲ್ಲಿನ ಜನರ ನಂಬಿಕೆ. ಹಾಗಾಗಿ ಈ ಸಮಯದಲ್ಲಿ ಯಾರು ದೇವಸ್ಥಾನದತ್ತ ಸುಳಿಯುವುದಿಲ್ಲ. ವರ್ಷದಲ್ಲಿ 7 ದಿನ ಮಾತ್ರ ಭಕ್ತರಿಗೆ ದರ್ಶನ ನೀಡುವ ಈ ದೇವಿಯ ದೇಗುಲದ ಜಾತ್ರೆ ಮುಗಿದ್ರೆ ಅಲ್ಲಿಂದ ಬಾಗಿಲು ಮುಚ್ಚಲಾಗುತ್ತೆ. ಅದರಿಂದ 1 ವಾರ ಕಾಲ ನಡೆಯುವ ಜಾತ್ರೆ ಜನಸಾಗರವೇ ಹರಿದು ಬರುತ್ತೆ. ಜಾತ್ರೆಯ ನೆಪದಲ್ಲಿ ದೇಗುಲವು ಅದ್ದೂರಿಯಾಗಿ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತದೆ. ಭಕ್ತ ಸಾಗರವು ಹೂ, ಹಣ್ಣು, ಕಾಯಿ ಸೇರಿದಂತೆ ಉಡಿ ತುಂಬುವ ಮೂಲಕ ದೇವಿಗೆ ಹರಕೆಯನ್ನ ಸಲ್ಲಿಸುತ್ತದೆ. ಈ ದೇವಿಯ ಕಾಣಲು ಗೋವಾ, ಮಹಾರಾಷ್ಟ್ರದಿಂದ ಭಕ್ತರು ಆಗಮಿಸುತ್ತಾರೆ. ವಿಶೇಷತೆ ಅಂದರೆ ಈ ದೇವಿಯ ದರ್ಶನ ನಿಮಗೆ ವರ್ಷಕ್ಕೆ 7 ದಿವಸ ಮಾತ್ರ ಸಿಗುತ್ತದೆ. ಇನ್ನು ಮತ್ತೆ ನೀವು ದರ್ಶನ ಪಡೆಯಬೇಕಾದ್ರೆ ಮತ್ತೊಂದು ವರ್ಷ ನೀವು ಕಾಯಬೇಕಾಗ್ತದೆ. ಇಲ್ಲಿ ಬರುವ ಭಕ್ತ ಜನ ನೆರೆಯ ರಾಜ್ಯದಿಂದ ಗೋವಾ, ಮಹಾರಾಷ್ಟ್ರ ಬಹಳ ಜನ ಸಂಖ್ಯೆಯಲ್ಲಿ ಬರ್ತಾರೆ. ಗೋವಾದಿಂದ ಆಲ್ಮೋಸ್ಟ್ ಪೊಲಿಟಿಕಲ್ ಲೀಡರ್ಸ್ ಬಹಳ ಸಂಖ್ಯೆಯಲ್ಲಿ ಬರ್ತಾರೆ. ಸಾಥೇರಿ ದೇವಿ ಹಾಗೂ ದೇವಸ್ಥಾನದ ಇತಿಹಾಸದಂತೆ ಇಲ್ಲಿಯವರೆಗೂ 7 ದಿನ ಮಾತ್ರ ಭಕ್ತರಿಗೆ ದರ್ಶನ ಭಾಗ್ಯ ದೊರಕಿಸಿಕೊಡಲಾಗ್ತದೆ. ಅದರಂತೆ ಜಾತ್ರೆಯ ಕೊನೆಯ ದಿನ ರಾತ್ರಿ ಅರ್ಚಕರೇ ಬಾಗಿಲನ್ನ ಭದ್ರವಾಗಿ ಮುಚ್ಚುವ ಮೂಲಕ ವಾರ್ಷಿಕ ಜಾತ್ರೆಗೆ ತೆರೆ ಎಳೆಯುತ್ತಾರೆ.